ರಷ್ಯಾ ಉಕ್ರೇನ್ ವಾರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ವಿ. ಇನ್ನು ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಇರುವಂತದ್ದು. ಉಕ್ರೇನ್ ಮೇಲೆ ರಷ್ಯಾದಿಂದ ವಾಯು ದಾಳಿಯ ಹಿನ್ನೆಲೆಯಲ್ಲಿ ಉಕ್ರೇನ್ನಲ್ಲಿ ಸುಮಾರು 20,000 ಭಾರತೀಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅಲ್ಲಿರುವಂತದ್ದು. ಇದುವರೆಗೂ ಸುಮಾರು 424 ಭಾರತೀಯರು ವಾಪಸ್ ಆಗಿದ್ದಾರೆ. ಏರ್ಲಿಫ್ಟ್ ಮುಖಾಂತರ ಅವರನ್ನ ವಾಪಸ್ ಕರೆತರಲಾಗಿರುವಂತದ್ದು. 20,000 ಭಾರತೀಯರ ಪೈಕಿ ಬಂದಿರುವಂತದ್ದು ಬರೀ 424 ಜನ. ಯುದ್ಧ ಶುರುವಾಗಿರುವಂತ ಕಾರಣ ನಾಗರಿಕ ವಿಮಾನ ಸಂಚಾರವನ್ನ ಕೂಡ ರದ್ದು ಮಾಡಲಾಗಿದೆ. ನಾಗರಿಕ ವಿಮಾನ ಸಂಚಾರವನ್ನೇ ರದ್ದು ಮಾಡಲಾಗಿದೆ. ಭಾರತೀಯರ ಮಾಹಿತಿಯನ್ನ ಪಡೆಯಲಿಕ್ಕೆ ಮುಂದಾಗಿದೆ ರಾಯಭಾರ ಕಚೇರಿ. ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಮಾಹಿತಿಯನ್ನ ಪಡೆಯಲಾಗ್ತಾ ಇರುವಂತದ್ದು. ಅವರ ಮಾಹಿತಿಯನ್ನ ನೋಂದಾಯಿಸಲಿಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಎಷ್ಟು ಜನ ಇದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಅಪ್ಡೇಟ್ಸ್ ಆಗ್ಲಿಕ್ಕೆ, ಮಾಹಿತಿ ಸಿಗ್ಲಿಕ್ಕೋಸ್ಕರ, ಅಂಕಿಅಂಶಗಳು ಸಿಗ್ಲಿಕ್ಕೋಸ್ಕರ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಯಾರಿದ್ದಾರೆ, ಏನು ಎತ್ತ, ಅವರೆಲ್ಲದರ ಡೀಟೇಲ್ಸ್ ಅನ್ನ, ಆ ಮಾಹಿತಿಯನ್ನ ನೋಂದಾಯಿಸಬೇಕು ಅಂತ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ತಮ್ಮ ತಮ್ಮ ಮಾಹಿತಿಯನ್ನ ನೋಂದಾಯಿಸುವಂತೆ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಆವಾಗ. ಎಷ್ಟು ಜನ ಇದ್ದಾರೆ ಉಕ್ರೇನ್ನಲ್ಲಿ, ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಭಾರತೀಯರು, ಅವರನ್ನು ಯಾವ ರೀತಿಯಾಗಿ ವಾಪಸ್ ಕರೆಸ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ಚರ್ಚೆಗಳಾಗ್ತಾ ಇದೆ. ಮಾಹಿತಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಗಳನ್ನು ಕೊಡಲಾಗ್ತಾ ಇದೆ. ಭಾರತೀಯ ರಾಯಭಾರ ಕಚೇರಿ ಇದೆ ಉಕ್ರೇನ್ನಲ್ಲಿ, ಅಲ್ಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇರುವಂತದ್ದು. ಆತಂಕದ ಪರಿಸ್ಥಿತಿ ಇದೆ ಉಕ್ರೇನ್ನಲ್ಲಿ, ಆತಂಕನೇ ಇರುವಂತದ್ದು. ಎಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ಇರುವಂತದ್ದು ಉಕ್ರೇನ್ನಲ್ಲಿ. ಸೊ ಹೀಗಾಗಿ ಸಹಜವಾಗಿ ಇಲ್ಲಿರುವಂತ ಅವರ ಪೋಷಕರುಗಳಿಗೆ, ಅವರ ಕುಟುಂಬದವರಿಗೆ ಆತಂಕ ಎದುರಾಗಿದೆ. ಸೊ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಲಾಗ್ತಾ ಇದೆ, ಏನು ಆಗೋದಿಲ್ಲ ಅಂತ. ಮತ್ತೊಂದ್ ಕಡೆ ರಷ್ಯಾ ಮಿಲಿಟರಿ ಪಡೆ ಮತ್ತೆ ರಷ್ಯಾದ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ, ನಾವು ಅಲ್ಲಿರುವಂತ ನಾಗರಿಕರ ಮೇಲೆ ಟಾರ್ಗೆಟ್ ಮಾಡೋದಿಲ್ಲ, ವಾಯುನೆಲೆ ಮತ್ತು ಅವರಿಗೆ ಸಂಬಂಧಪಡುವಂತ ಶಸ್ತ್ರಾಸ್ತ್ರಗಳ ಮೇಲೆ ಅಷ್ಟೇ ನಾವು ದಾಳಿಯನ್ನ ಮಾಡುವಂಥದ್ದು. ಜನನಿಬಿಡ ಪ್ರದೇಶಗಳು ನಮ್ಮ ಟಾರ್ಗೆಟ್ ಅಲ್ಲ ಅಂತ ಹೇಳಿದ್ದಾರೆ. ಅದು ಮಾತಿನ ಮೇಲೆ ನಡ್ಕೊಂಡಿದ್ದೇ ಆದಲ್ಲಿ ಯಾರಿಗೂ ಅಷ್ಟಾಗಿ ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲಿರುವಂತ ನಾಗರಿಕರಿಗೆ. ಆದ್ರೆ ಆಡುವ ಮಾತೇ ಬೇರೆ, ಅಲ್ಲಿ ನಡೆದುಕೊಳ್ತಾ ಇರುವ ರೀತಿನೇ ಬೇರೆ ಆಗ್ಬಿಟ್ರೆ ಇನ್ನಷ್ಟು ಆತಂಕ ಶುರುವಾಗುತ್ತೆ. ಆಕ್ಚುಲಿ ಈ ಹಿಂದೆಯಿಂದಲೂ ಕೂಡ ಒಂದು 15-20 ದಿನ ಮುಂಚೆನೂ ಕೂಡ ಸೂಚನೆಯನ್ನ ಕೊಡಲಾಗಿತ್ತು, ನಿಮ್ಮ ದೇಶಗಳಿಗೆ ಹೋಗಿ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, ಭಾರತೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವ ಅವರ ಕುಟುಂಬದವರಿಗೆ, ಪೋಷಕರಿಗೆ ಸಹಜವಾದಂತಹ ಆತಂಕ ಇದೆ. ಎಲ್ಲಿ ಏನಾಗುತ್ತೋ ಅನ್ನೋದ್ರ ಬಗ್ಗೆ, ಅವರನ್ನ ಯಾವ ರೀತಿಯಾಗಿ ಕರೆಸಿಕೊಳ್ಳುತ್ತೆ ಭಾರತ ಅನ್ನುವಂತ ಪ್ರಶ್ನೆಯೂ ಕೂಡ ಇರುವಂತದ್ದು. ಹೇಗೆ ಆತಂಕವನ್ನ ದೂರ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಭಾರತ ಅಂತ, ಯಾವ ರೀತಿಯಾಗಿ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಲಾಗ್ತಾ ಇದೆ? ಪೃಥ್ವಿರಾಜ್, ಆಕ್ಚುಲಿ ಇದು ಬಹಳ ವಿಚಿತ್ರವಾದಂತಹ ಸಮಸ್ಯೆ. ಏನಂದ್ರೆ ಈಗ ನೋಡಿ, ಇಡೀ ಉಕ್ರೇನ್ನಲ್ಲೇ ಭಾರತದಿಂದ 20,000ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಅದರಲ್ಲಿ ತಮಿಳುನಾಡಿನವರು ಹೆಚ್ಚು ಜನ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿದ್ದಾವೆ. ಮತ್ತೀಗ ಅವ್ರನ್ನ ಟ್ರ್ಯಾಕ್ ಮಾಡೋದು ಯಾಕೆ ಕಷ್ಟ ಆಗ್ತಿದೆ ಅಂತಂದರೆ, ಈಗ ಇಲ್ಲಿಂದ ಭಾರತದಿಂದ ಉಕ್ರೇನ್ಗೆ ಓದೋಂಥವ್ರು, ಅಂದರೆ ಅದು ವಿದ್ಯಾಭ್ಯಾಸಕ್ಕಿರಲಿ, ಕೆಲಸಕ್ಕಿರಲಿ, ಅಥವಾ ಬಿಸ್ನೆಸ್ ಪರ್ಪಸ್ಗಿರಲಿ, ಅಥವಾ ಪ್ರವಾಸ ದೃಷ್ಟಿಯಿಂದ ಇರಲಿ, ಓದಂಥವ್ರು ಎಲ್ಲರೂ ಕೂಡ ವಿದೇಶಾಂಗ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿರಲ್ಲ. ಅವ್ರಿಗೆ ಈಗೇನಿದ್ರು ಈ ಪಾಸ್ಪೋರ್ಟ್ ಟ್ರಾವೆಲಿಂಗಲ್ಲಿ ಅಷ್ಟೇ, ಅದ್ರ ಮುಖಾಂತರ ಅಷ್ಟೇ ಪತ್ತೆ ಹಚ್ಚಬೇಕಾಗಿದೆ ಅನ್ನೋದನ್ನು ಬಿಟ್ಟರೆ ಎಲ್ಲರೂ ವಿದೇಶಾಂಗ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿರಲ್ಲ. ಸೊ ಅದರಿಂದ ಏನಾಗ್ತಿದೆ, ಈಗ ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಮತ್ತು ಈ ಸಂದರ್ಭದಲ್ಲಿ ರಾಜ್ಯಗಳು ಅವರದೇ ಆದ ರೀತಿಯಲ್ಲಿ ಕಾಲ್ ಸೆಂಟರ್ಗಳನ್ನು ಓಪನ್ ಮಾಡ್ಕೊಳ್ತಿದ್ದಾವೆ ಕೆಲವು. ಆದರೆ ಅಂತಿಮವಾಗಿ ಇದನ್ನು ಉಕ್ರೇನ್ ಜೊತೆ ಅಥವಾ ಬೇರೆ ದೇಶಗಳ ಜೊತೆ ವ್ಯವಹಾರವನ್ನು ನಡೆಸಿ, ಸಂಪರ್ಕವನ್ನು ಸಾಧಿಸಿ, ಅಲ್ಲಿಂದ ಭಾರತೀಯರನ್ನು ಸುರಕ್ಷಿತವಾಗಿ ಕರೆತರಬೇಕಾಗಿರುವಂಥ ಜವಾಬ್ದಾರಿ ಮತ್ತು ಅದಕ್ಕೆ ಸಾಧ್ಯತೆ ಇರೋದು ಭಾರತದ ವಿದೇಶಾಂಗ ಇಲಾಖೆಗೆ ಮಾತ್ರ. ರಾಜ್ಯ ಸರ್ಕಾರಗಳು ವಿದೇಶಾಂಗ ಇಲಾಖೆ ಜೊತೆಗೆ ಏನಾದರೂ ಮಾತನಾಡ್ಬೋದು ಬಿಟ್ಟರೆ ನೇರವಾಗಿ ಉಕ್ರೇನ್ ಜೊತೆ ಏನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಇವರು. ಹಾಗಾಗಿ ಅಲ್ಲಿ ಕಾಲ್ ಸೆಂಟರ್ಗಳನ್ನು ಮಾಡೋದು ನಿಜಕ್ಕೂ ಕೂಡ ವ್ಯರ್ಥ.
ಏನಿದ್ರು ವಿದೇಶಾಂಗ ಇಲಾಖೆಗೆ ಮಾಹಿತಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇವರಿಗೆ ಅಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಮಾಹಿತಿ ಇದ್ದರೆ ಯಾವುದೇ ಸರ್ಕಾರಗಳು ವಿದೇಶಾಂಗ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು. ಭಾರತದ ವಿದೇಶಾಂಗ ಇಲಾಖೆ ಅಲ್ಲಿರುವ ಭಾರತದ ರಾಯಭಾರಿ ಕಚೇರಿಗೆ ಮತ್ತು ಉಕ್ರೇನ್ ವಿದೇಶಾಂಗ ಇಲಾಖೆ ಜೊತೆ ಮಾತನಾಡಬೇಕು. ಮತ್ತು ಈಗ ಭಾರತದ ವಿದೇಶಾಂಗ ಇಲಾಖೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೀತಿದೆ. ಆ ಸಭೆಯಲ್ಲಿ ಮತ್ತೊಂದು ಅಂಶವನ್ನು ಚರ್ಚೆ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅದೇನು ಅಂತಂದರೆ ಈಗ ಭಾರತವೂ ಸೇರಿದಂತೆ ಎಲ್ಲ ವಿಮಾನಗಳ ಹಾರಾಟವನ್ನು ಅಲ್ಲಿ ನಿರ್ಬಂಧ ಮಾಡಿಬಿಟ್ಟಿರೋದ್ರಿಂದ ಪರ್ಯಾಯ ಮಾರ್ಗಗಳ ಮುಖಾಂತರ ಕರೆತರಬೇಕು ಅಂತ. ಆ ಪರ್ಯಾಯ ಮಾರ್ಗಗಳಲ್ಲಿ ಅಂದರೆ ಒಂದು ಈಗ ಸಮುದ್ರದ ಮುಖಾಂತರ ಬರೋದು, ಅದಲ್ಲದೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಅಲ್ಲಿಂದ ಈಗ ಅಲ್ಲಿ ರಸ್ತೆ ಮಾರ್ಗವಾಗಿ ಕೂಡ ಹೋಗುವಂಥ ಅವಶ್ಯಕತೆ ಅವಕಾಶ ಇದ್ದರೆ ಆ ರಾಷ್ಟ್ರಗಳಿಗೆ ಭಾರತದ ಪ್ರಜೆಗಳನ್ನು ಫಸ್ಟಿಗೆ ಅಲ್ಲಿಗೆ ಕರ್ಕೊಂಡು ಬಂದು ಅಲ್ಲಿಂದ ಏರ್ ಲಿಫ್ಟ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಿದೆ. ಹಾಗಾಗಿ ಯಾವ ರಾಷ್ಟ್ರಗಳಿದ್ದಾವೆ ಅಲ್ಲಿಗೆ ಯಾವ್ಯಾವ ರೀತಿ ನಾವು ಸಂಪರ್ಕ ಸಾಧಿಸಬೇಕು. ಮತ್ತು ಇನ್ನೊಂದು ಸಮಸ್ಯೆ ಇದೆ ಅಂದರೆ ಕೆಲವು ರಾಷ್ಟ್ರಗಳಲ್ಲಿ ಅಲ್ಲಿ ಇಂಗ್ಲೀಷ್ ಸಂವಹನ ಭಾಷೆಯಾಗಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಸ್ಥಳೀಯ ಭಾಷೆಗಳು ಬಳಸಬೇಕಾಗತ್ತೆ. ಅದಕ್ಕೆ ಗೊತ್ತಿರುವಂಥ ಅಧಿಕಾರಿಗಳು ಅಫ್ಕೋರ್ಸ್ ಭಾರತದಲ್ಲಿ ಇದ್ದಾರೆ, ಅವ್ರನ್ನ ಬಳಸ್ಕೊಂಡು ಮಾಡಬೇಕಾಗತ್ತೆ. ಆ ಥರದ ಪ್ರಯತ್ನ ಧರ್ಣೀಶ್ ಒಂದು ಇಲ್ಲಿ ರಷ್ಯಾ ದಾಳಿ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ರಷ್ಯಾ ಜೊತೆ ತುಂಬಾ ಚೆನ್ನಾಗಿದೆ ಭಾರತ. ಸೊ ಅವರನ್ನು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕವನ್ನ ಮಾಡಿ ಎಲ್ಲಿ ಪರ್ಟಿಕ್ಯುಲರ್ ಜಾಗ ಇದೆ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು ಅಲ್ಲಿ ದಾಳಿ ಮಾಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾತನಾಡಿಸಬಹುದು ಅಂತ ಕಾಣಿಸುತ್ತೆ. ಇದು ಪೃಥ್ವಿರಾಜ್ ಆಕ್ಚುಲಿ ಇದು ಮತ್ತೊಂದು ಥರದ ಒಂದು ಸಮಸ್ಯೆ. ಇದು ಯುದ್ಧದಲ್ಲಿ ಪ್ರೀತಿ ಸ್ನೇಹ ದ್ವೇಷ ಯಾವುದು ಕೌಂಟಿಗೆ ಬರಲ್ಲ. ಸೊ ಆ ಕಾರಣಕ್ಕೋಸ್ಕರ ಈಗ ಭಾರತ ಈ ಹಂತದಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಭಾರತೀಯರಿದ್ದಾರೆ ಆ ಕಾರಣಕ್ಕೋಸ್ಕರ ನೀವು ಇಲ್ಲಿ ದಾಳಿ ಮಾಡಬೇಡಿ ಅಂತ ಹೇಳುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಮತ್ತು ಅದು ಪ್ರಾಕ್ಟಿಕಲಿ ಇಟ್ಸ್ ಇಂಪಾಸಿಬಲ್ ಅಂತ ಅನಿಸುತ್ತೆ. ಮತ್ತು ಅಲ್ಲಿ ಭಾರತದಿಂದ ಹೋಗಿರುವಂಥ ಜನ ಒಂದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇರುವ ಸಾಧ್ಯತೆಗಳು ಕೂಡ ಕಡಿಮೆ. ಇಡೀ ಉಕ್ರೇನ್ನಾದ್ಯಂತ ಚದುರ್ಕೊಂಡಿರ್ತಾರೆ. ಕೆಲವರು ಒಂದಷ್ಟು ಜನ ಇರಬಹುದೇನೋ, ಬಟ್ ಹಾಗಂತೇಳಿ ಆ ಪ್ರದೇಶವನ್ನು ನೀವು ಯಾವುದೇ ರೀತಿ ಟಚ್ ಮಾಡಬೇಡಿ ಅಥವಾ ಆಕ್ರಮಿಸ್ಕೊಳ್ಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ರಷ್ಯಾದ ಸಹಕಾರ ಬೇಕಾಗತ್ತೆ. ಯಾಕೆ ಅಂತಂದರೆ ಈಗ ಇನ್ ಕೇಸ್ ನಾಳೆಗೆ ಇವತ್ತು ರಷ್ಯಾ ಹೇಳಿದೆ ಏನಂತಂದರೆ ನಾವು ಜನನಿ ಬೀಡ ಪ್ರದೇಶಗಳ ಮೇಲೆ ಟಾರ್ಗೆಟನ್ನು ಮಾಡಲ್ಲ, ನಮ್ಮ ಗುರಿ ದಾಳಿ ಏನಿದ್ರು ಉಕ್ರೇನಿನ ಸೇನಾ ನೆಲೆಗಳ ಮೇಲೆ, ವಾಯುನೆಲೆಗಳ ಮೇಲೆ, ವಿಮಾನ ನಿಲ್ದಾಣಗಳ ಮೇಲೆ ಅಂತ ಹೇಳಿದೆ. ಸೊ ಅದರಿಂದಾಗಿ ಜನಕ್ಕೆ ಏನು ತೊಂದರೆ ಆಗದೆ ಇರಬಹುದು, ಆದರೆ ಅದು ಬೇರೆ ರೀತಿಯ ತೊಂದರೆಗಳು ಆಗ್ತವೆ. ಈಗಾಗಲೇ ಅಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಿಬಿಟ್ಟಿದೆ. ನಾಳೆಯಿಂದ ಅಥವಾ ಮುಂದಿನ ವಾರದಿಂದ ಅಲ್ಲಿ ಅವರಿಗೆ ಅಗತ್ಯ ವಸ್ತುಗಳು ಸಿಗದೇ ಇರಬಹುದು, ಊಟ ಸಿಗದೇ ಇರಬಹುದು, ನೀರು ಸಿಗದೇ ಇರಬಹುದು. ಈ ಥರದ ಎಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಅಂದರೆ ಬಾರ್ಡರ್ನಲ್ಲಿರೋರಿಗೆ ಅಫ್ಕೋರ್ಸ್ ಜೀವಭಯ ಕೂಡ ಇರುತ್ತೆ, ದೂರ ಇರೋರಿಗೆ ಈ ರೀತಿಯ ಬೇರೆ ರೀತಿ ಸಮಸ್ಯೆಗಳು ಇರ್ತವೆ. ಮತ್ತು ಈಗ ಎಲ್ಲರೂ ಕೂಡ ಭಾರತಕ್ಕೆ ಬರಬೇಕು ಅಂತೇಳಿ ಆ ಭಾರತದ ವಿಮಾನವನ್ನು ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ರೀತಿ ಉಕ್ರೇನ್ನಲ್ಲಿರುವಂತಹ ಬೇರೆ ಬೇರೆ ದೇಶಗಳ ಜನರು ಕೂಡ ಅವರವರ ದೇಶಕ್ಕೆ ವಾಪಸ್ ಹೋಗ್ಬಿಡ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಆದರೆ ಏಕಕಾಲಕ್ಕೆ ಎಲ್ರಿಗೂ ಕೂಡ ಹೊರಗಡೆ ಕಳಿಸ್ಲಿಕ್ಕೆ ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿನ ಸರ್ಕಾರ ಏನು ಮಾಡ್ತಿರುತ್ತೆ, ಈಗ ಸಹಜವಾಗಿ ಅದರ ಫೋಕಸ್ ಯುದ್ಧದ ಕಡೆಗೆ ಇರುತ್ತೆ. ಅಲ್ಲಿ ಬೇರೆ ದೇಶಗಳ ಜನರನ್ನು ಊರಿಗೆ ನಾವು ಕಳಿಸ್ಕೊಡ್ಬೇಕು ಅನ್ನುವ ಔದಾರ್ಯ ತೋರುವ ಸಾಧ್ಯತೆಗಳು ಬಹಳ ಕಡಿಮೆ. ಸೊ ಅದರಿಂದಾಗಿ ಇದು ನಿಜಕ್ಕೂ ಬಹಳ ಸಂದಿಗ್ಧತೆಯ ಸಂದರ್ಭ ಭಾರತಕ್ಕೂ ಮತ್ತು ಎಲ್ಲ ದೇಶಗಳಿಗೂ. ನಾನು ಆಗಲೇ ಹೇಳಿದಂಗೆ ವಿದೇಶಾಂಗ ಇಲಾಖೆಯಲ್ಲಿ ಯಾರಾದರೂ ನೋಂದಣಿ ಮಾಡ್ಕೊಂಡಿದ್ರೆ ಅವ್ರನ್ನ ಗುರುತಿಸೋದು ಸುಲಭ ಆಗುತ್ತೆ. ಅವರು ಉಕ್ರೇನಿನ ಇಂಥ ನಗರದಲ್ಲಿದ್ದಾರೆ, ಇಂಥ ಕೆಲಸದಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಫೋನ್ ಮುಖಾಂತರ ಅವ್ರನ್ನ ಸಂಪರ್ಕಿಸ್ಬೋದು. ಮತ್ತು ಅವ್ರಿಗೇನಾದರೂ ಅದೇ ನಾನಾಗಲೇ ಹೇಳಿದಂತೆ ಪರ್ಯಾಯ ಮಾರ್ಗಗಳ ಮುಖಾಂತರ, ಸಮುದ್ರಯಾನದ ಮುಖಾಂತರ, ಅಥವಾ ಅವರನ್ನು ಫಸ್ಟಿಗೆ ನೆರೆ ದೇಶಗಳಿಗೆ ಕರೆಸ್ಕೊಂಡು ಅಲ್ಲಿಂದ ಏರ್ ಲಿಫ್ಟ್ ಮಾಡುವ ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ಬೋದು. ಉಳಿದಂತೆ ಅದು ಸ್ವಲ್ಪ ಅಲ್ಲಿನ ಜನರನ್ನ ಟ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಒಂದು ವಿದೇಶಾಂಗ ಇಲಾಖೆಯಲ್ಲಿ ಅವರು ನೋಂದಣಿ ಮಾಡ್ಕೊಂಡಿಲ್ಲದಿದ್ರೆ, ಕಡೆ ಪಕ್ಷ ರಾಜ್ಯಗಳಿಂದ ರಾಜ್ಯ ಸರ್ಕಾರಗಳು ಜಿಲ್ಲಾಡಳಿತ ಮೂಲಕ ಮತ್ತೊಂದು ಮೂಲಕ ಮಾಹಿತಿಯನ್ನು ತೆಗೆದುಕೊಂಡು ವಿದೇಶಾಂಗ ಇಲಾಖೆಗೆ ಆ ಮಾಹಿತಿಯನ್ನು ಕೊಡಬೇಕು, ನಿಖರವಾದಂತಹ ಮಾಹಿತಿಯನ್ನು ಕೊಡಬೇಕು. ಆ ನಂತರ ವಿದೇಶಾಂಗ ಇಲಾಖೆ ಅಲ್ಲಿ ಇರುವಂತಹ ಭಾರತೀಯರನ್ನ ಟ್ರ್ಯಾಕ್ ಮಾಡಬೇಕು. ಸೊ ಇದು ಪ್ರೋಸೆಸ್ ಸ್ವಲ್ಪ ಉದ್ದ ಆಗುತ್ತೆ, ಲಂಬಿಸುತ್ತೆ, ಅದರಿಂದ ತಡ ಆಗುತ್ತೆ. ಸೊ ಈ ರೀತಿ ನೋಡೋಣ ಧರ್ಣೀಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ ಏನೇನಾಗುತ್ತೆ ಅಂತ.